ಇವತ್ತಿನ ಜಿ ಕೆ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಜಿ ಕೆ ಪ್ರಶ್ನೆಗಳನ್ನ ತಿಳ್ಕೊತೇವೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಪ್ರಶ್ನೆ ಬರ್ತಾನೆ. ಮೊದಲನೇ ಪ್ರಶ್ನೆ ನೋಡ್ರಿ, ಒಂದು ಪಾಲ ಸಾಮ್ರಾಜ್ಯದ ಸ್ಥಾಪಕರು ಯಾರಂತೈತಿ. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದ್ರೆ ಪಾಲ ಸಾಮ್ರಾಜ್ಯದ ಸ್ಥಾಪಕ ಗೋಪಾಲ. ಅಂದ್ರೆ ಗೋಪಾಲ್ ಅವರನ್ನು ಒಂದು ಪಾಲ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಕರೀತಾರೆ. ಆನಂತರ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ತಿಳ್ಕೊಳ್ಳೋದಾದ್ರೆ, ಈ ಒಂದು ಪಾಲ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆದಂದ್ರೆ ಕ್ರಿಸ್ತ ಶಕ 750 ಸ್ಥಾಪನೆ ಆಕೈತಿ. ಆನಂತರ ಎಂಡ್ ಯಾವಾಗ ಆಕೈತಿ ಅಂದ್ರೆ ಈ ಥರದ 1774 ಈ ಒಂದು ಸಾಮ್ರಾಜ್ಯ ಅಂತ್ಯಗೊಳ್ತೈತಿ. ಆನಂತರ ಇದರ ಒಂದು ಪ್ರಸಿದ್ಧ ಅರಸರುಗಳನ್ನು ನೋಡೋದಾದ್ರೆ ಧರ್ಮಪಾಲ. ಆನಂತರ ಇನ್ನೊಬ್ಬರದಾರು ಅದು ಯಾವಪ್ಪ ಅಂದ್ರೆ ದೇವಪಾಲ ಧರ್ಮಪಾಲ, ಇವರಿಬ್ಬರು ಈ ವಂಶದ ಪ್ರಸಿದ್ಧ ದೊರೆಗಳಾಗಿದ್ದರು. ಆನಂತರ ಇವರು ಯಾವ ಧರ್ಮವನ್ನು ಅನುಸರಿಸ್ತಿದ್ರು ಅಂದ್ರೆ ಅದು ಬೌದ್ಧ ಧರ್ಮವನ್ನು ಪಾಲ ವಂಶದವರು ಅನುಸರಿಸ್ತಿದ್ರು. ಅಂದ್ರೆ ಇದಿಷ್ಟಾಗಿತ್ತ ಒಂದು ಪಾಲ ಸಾಮ್ರಾಜ್ಯದ ಸ್ವಲ್ಪ ಡೀಟೇಲ್ಸ. ಇದನ್ನು ಬಿಟ್ಟು ಅಂದರೆ ಇದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದ ಬೇರೆ ಕ್ವಶನ್ಗಳು ಈ ಒಂದು ಡೈನೆಸ್ಟಿಯ ಕುರಿತಂತೆ ಬಂದಿಲ್ಲ. ಆ ಕಾರಣಕ್ಕೆ ಇದನ್ನಷ್ಟೇ ನೆನಪಿಟ್ಕೋರಿ. ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಈಗ ನಾವು ಎರಡನೇ ಪ್ರಶ್ನೆ ನೋಡ್ರಿ. ಎರಡನೇ ಪ್ರಶ್ನೆ, ಪಲ್ಲವ ರಾಜವಂಶದ ಸ್ಥಾಪಕ ಯಾರು ಅಂತೈತಿ. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಒಂದು ಸಿಂಹ ವಿಷ್ಣು ಅಂತೈತಲ್ಲ, ಇದು ಆನ್ಸರ್ ಆಗೈತಿ. ಅಂದ್ರೆ ಇಲ್ಲೇ ಕನ್ಫ್ಯೂಸ್ ಭಾಳ ಆಕಾರು. ಒಂದು ಸಿಂಹ ವಿಷ್ಣು ರೈಟ್ ಹಾಕಿ ಬರ್ತಾರೋ, ಬಟ್ ಆನ್ಸರ್ ಒಂದು ಸಿಂಹ ವಿಷ್ಣು ಅಲ್ಲ. ಇನ್ನು ಈ ಪಲ್ಲವ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊಳ್ಳೋದಾದ್ರೆ, ಇದ್ರ ಬಗ್ಗೆ ಹೊರಗಿಂದೇನು ಹೆಚ್ಚು ಕೇಳೋಂಗಿಲ್ಲ, ಬಟ್ ಒಳಗಿಂದನ ಕೇಳೋದಾದ್ರೆ ಒಂದು ಕಾಂಚಿಯ ಕೈಲಾಸನಾಥ ದೇವಾಲಯ ಐತಲ್ಲ, ಅದರ ಬಗ್ಗೆ ಕೈಲಾಸನಾಥ ದೇವಾಲಯ, ಆ ಕೈಲಾಸನಾಥ ದೇವಾಲಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕೇಳೋ ಚಾನ್ಸ್ ಐತಿ. ಅದನ್ನು ಇದನ್ನು ಮಾಡ್ತಾರಂದ್ರೆ ನರಸಿಂಹವರ್ಮ ಆ ಒಂದು ಇದನ್ನು ನಿರ್ಮಾಣ ಮಾಡ್ತಾನೋ. ಇದನ್ನು ಬಿಟ್ಟು ಹೊರತು ಬೇರೆದೇನು ಕೇಳೋಂಗಿಲ್ಲ ಈ ಪಲ್ಲವ ವಂಶದ ಕುರಿತಂತೆ. ಇದನ್ನೊಂದು ನೆನಪಿಟ್ಕೋರಿ. ಆನಂತರ ಸ್ಥಾಪಕರೊಂದು ನೆನಪಿಟ್ಕೋರಿ. ಇದನ್ನಟ್ಟ ಒಂದು ಎಕ್ಸಾಮ್ ಪಾಯಿಂಟ್ಲಿ ಇಂಪಾರ್ಟೆಂಟ್ ಆಗೈತಿ. ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ರಿ, ಈ ಕೆಳಗಿನಗಳಲ್ಲಿ ಅತ್ಯಂತ ಹಳೆಯ ರಾಜವಂಶ ಯಾವುದಂತೈತಿ. ಇದು ಯಾವುದಪ್ಪ ಅಂದ್ರೆ ಮೌರ್ಯ ವಂಶ. ಇದ್ರೊಳಗೆ ಅತ್ಯಂತ ಹಳೆಯ ವಂಶ ಆಗೈತಿ. ಇನ್ನು ಮೌರ್ಯ ವಂಶದ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊಳ್ಳೋದಾದ್ರೆ, ಇದ್ರ ಬಗ್ಗೆ ಏನು ಎಕ್ಸಾಮ್ ಪಾಯಿಂಟ್ಲಿ ಏನು ಬರ್ತೈತೆ ಅಂದ್ರೆ ಕ್ರಿಸ್ತ ಪೂರ್ವ 322 ಸ್ಥಾಪನೆ ಆಕೈತಿ. ಆನಂತರ ಇದ್ರದ್ದು ಇನ್ನೊಂದು ಏನಪ್ಪ ಅಂದ್ರೆ ಇದರ ರಾಜಧಾನಿ ಪಾಟಲಿಪುತ್ರ. ಆನಂತರ ಚಂದ್ರಗುಪ್ತ ಮೌರ್ಯವರ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೋ. ಯಾರ ಆಜ್ಞೆಯ ಮೇರೆಗೆ? ಒಂದು ಚಾಣಕ್ಯನ ಆಜ್ಞೆಯ ಮೇರೆಗೆ. ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಇವರ ಚಂದ್ರಗುಪ್ತ ಮೌರ್ಯ, ಆನಂತರ ಇವರ ಚಾಣಕ್ಯನ ಆಜ್ಞೆಯ ಮೇರೆಗೆ ಚಂದ್ರಗುಪ್ತ ಮೌರ್ಯವರು ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೋ. ಯಾರನ್ನ ನಾಶ ಮಾಡಿ ಅಂದ್ರೆ ನಂದರನ್ನ ಒಂದು ನಾಶ ಮಾಡಿ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೋ. ನಂದರ ಧನಾನಂದ, ಅದರೊಳಗೂ ಧನಾನಂದನ ಹೆಸರೇ ನೆನಪಿಟ್ಕೋರಿ. ಇದನ್ನು ಬಿಟ್ಟು ಎಕ್ಸಾಮ್ ಪಾಯಿಂಟ್ಲಿ ಬೇರೆ ಏನೂ ಇಲ್ಲ. ಅಂದ್ರೆ ನಾ ಹೇಳೋದು ಅಷ್ಟು ನೀವು ಕರೆಕ್ಟಾಗಿ ನೋಡ್ಕೋರಿ, ಅದನ್ನು ಬಿಟ್ಟರೆ ಏನೂ ಬರೋದಿಲ್ಲ. ಓಕೆ, ಈಗ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಮುಂದಿನ ಪ್ರಶ್ನೆ, ಅಶೋಕನು 3ನೇ ಬೌದ್ಧ ಪರಿಷತ್ತನ್ನು ಎಲ್ಲಿ ಕರೆದನು ಅಂತೈತಿ. ಆನ್ಸರ್ ಡೈರೆಕ್ಟಾಗಿ ಪಾಟಲಿಪುತ್ರ ಕರಿತಾನು 3ನೇದ್ದ. ಅಂದ್ರೆ ಇದು ಒಂದು ಬೌದ್ಧ ಪರಿಷತ್ತುಗಳದ ಇಂಪಾರ್ಟೆಂಟ್ ಆಗೈತಿ ಎಕ್ಸಾಮ್ ಪಾಯಿಂಟ್ಲೇ ನೋಡೋದಾದ್ರೆ. ಇನ್ನು ನಾವು 1ನೇ ಬೌದ್ಧ ಪರಿಷತ್ತು ಎಲ್ಲಿ ನಡೆದೈತೆ ಅಂತ ಕೇಳ್ತಾರೋ, ಅದು ಎಲ್ಪ ಅಂದ್ರೆ ರಾಜಗೃಹ ಒಳಗೆ ನಡೀತೈತಿ. ಆನಂತರ 2ನೇದ್ದ ವೈಶಾಲಿ ಒಳಗೆ. ಮೂರನೇದ್ದು ಎಲ್ಲಿ ನಡೀತೈತೆ ಅಂದ್ರೆ ಸೇಮ್ ಈಗ ಹೇಳಿಲ್ಲ, ಅದು ಪಾಟಲಿಪುತ್ರ. ಆನಂತರ 4ನೇದ್ದ ಒಂದು ಕಾಶ್ಮೀರ ಹೋಗಿ ನಡೀತೈತಿ. ಇವು ಇಂಪಾರ್ಟೆಂಟ್ ಆಗಿರ್ತಾವೆ ಬೌದ್ಧ ಪರಿಷತ್ತುಗಳು. ಇವನ್ನ ನೆನಪಿಟ್ಕೋರಿ. 1ನೇದ್ದ 2ನೇದ್ದ 3ನೇದ್ದ 4ನೇದ್ದ ಅರ್ಧ ಅಂದ್ಕೊಂಡು ಇದನ್ನ ಬಿಟ್ಟು ಬೌದ್ಧ ಪರಿಷತ್ ಮ್ಯಾಗ ಏನು ಹೆಚ್ಚು ಕೇಳೋಂಗಿಲ್ಲ. ಮುಂದಿನ ಪ್ರಶ್ನೆ, ದೆಹಲಿ ಸುಲ್ತಾನರ ಮೊದಲ ಒಂದು ರಾಜವಂಶ ಯಾವುದಂತೈತಿ. ಇದಕ್ಕೆ ಆನ್ಸರ್ ಗುಲಾಮಿ ರಾಜವಂಶ, ಇದಕ್ಕೆ ಆನ್ಸರ್ ಆಗೈತಿ. ಇನ್ನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ನೋಡೋದಾದ್ರೆ, ಈ ಗುಲಾಮಿ ವಂಶ ಏನೈತಲ್ಲ, ಇದು ಕೂಡ ಎಕ್ಸಾಮ್ ಪಾಯಿಂಟ್ಲಿ ಭಾಳ ಇಂಪಾರ್ಟೆಂಟ್ ಐತಿ. ನಿಮಗೆ ಒಂದು ಟ್ರಿಕ್ಸ್ ಹೇಳ್ತು ನಾನು ಇಲ್ಲಿ ಹೆಂಗೆ ನೆನಪಿಟ್ಕೋಬೇಕಂತೇಳಿ. ಒಂದು GK ಇದನ್ನು ಟ್ರಿಕ್ಸ್ ನೆನಪಿಟ್ಕೋರಿ. TSL ಅಂತೇಳಿ ನೆನಪಿಟ್ಕೋರಿ. ಇದರಿಂದ ನೀವು ಒಂದು ದೆಹಲಿ ಸುಲ್ತಾನರ ಬಗ್ಗೆ ತಿಳ್ಕೊಬೋದು. ಅಂದ್ರೆ G ಸ್ಟ್ಯಾಂಡ್ಸ್ ಫಾರ್ ಅಂದ್ರೆ ಗುಲಾಮಿ ಸಂತತಿ. ನಾವು ಸ್ಲೇವ್ ಡೈನಸ್ಟಿ ಅಂತ ಇಂಗ್ಲೀಷ್ ಹೋಗೋ, ಬಟ್ ನೀವು ಕನ್ನಡ ಒಳಗೆ ಆದ್ದರಿಂದ ಈ ರೀತಿ ನೆನಪಿಟ್ಕೋಬೋದು. ಗುಲಾಮಿ ಸಂತತಿ.
ಕೆ ಫಾರ್ ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ. ಅಂದರೆ ಕೊನೆಯ ಸಂತತಿ ಯಾವ್ದು? ಲೋಧಿ. ಪ್ರಥಮ ಇದು ಒಂದು ನಮ್ಮ ಗುಲಾಮಿ. ಈ ರೀತಿ ನೆನಪಿಟ್ಕೋರಿ. GK TSL ಅಂತ ನೆನಪಿಟ್ಕೊಂಡ್ರೆ ನೀವು ಈ ಅಷ್ಟು ಸಂತತಿಗಳನ್ನು ಆರಾಮಾಗಿ ನೆನಪಿಟ್ಕೋಬೋದು. ಇನ್ನು ಅರ್ಥ ತಂದ್ಕೊಂಡಿದೆ. ಆನಂತರ ಗುಲಾಮಿ ವಂಶದ ಸ್ಥಾಪಕ ಒಂದು ಕುತುಬುದ್ದೀನ್ ನಮ್ಮ ಇದನ್ನು ನೋಡ್ತಾವೆ ನಾವು, ಐಬಕ್ ಅವರ ಗುಲಾಮಿ ವಂಶದ ಸ್ಥಾಪಕರಾಗಿದ್ದರು. ಇದು ಕೂಡ ಇಂಪಾರ್ಟೆಂಟ್ ಐತಿ. ಇದನ್ನು ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ. ಅಂದ್ರೆ ಇದನ್ನೊಂದು ನೆನಪಿಟ್ಕೋರಿ ಸಾಕ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ ನೋಡ್ರಿ, ಗುಪ್ತರ ಒಂದು ಆಡಳಿತಗಾರರ ಅಧಿಕೃತ ಭಾಷೆ ಯಾವುದಾಗಿತ್ತು ಅಂತೈತಿ. ಇದು ಸಂಸ್ಕೃತ ಆಗಿತ್ತು. ಅದರೊಳಗೂ ನಾವು ಸ್ವಲ್ಪ ಮಟ್ಟಿಗೆ ಗುಪ್ತರ ಬಗ್ಗೆ ನೋಡೋದಾದ್ರೆ ಗುಪ್ತರದ್ದು ಏನು ಹೆಚ್ಚು ಕೇಳೋಂಗಿಲ್ಲ. ಸ್ಥಾಪಕ ಶ್ರೀಗುಪ್ತ ಸ್ಥಾಪಕರನ್ನ ಕೇಳ್ತಾರೋ. ಅದನ್ನು ಬಿಟ್ಟರೆ ಗುಪ್ತರದ್ದು ಏನು ಹೆಚ್ಚು ಕೇಳೋ ಇದಿಲ್ಲ. ಆನಂತರ ಸಮುದ್ರಗುಪ್ತ, ಚಂದ್ರಗುಪ್ತ ಒಂದನೇದವರ ಇವರೆಲ್ಲ ಇದಕ್ಕೆ. ಆನಂತರ ಇನ್ನೊಂದು ಚಂದ್ರಗುಪ್ತ 2 ಇವರೆಲ್ಲ ಗುಪ್ತರ ವಂಶದ ಶ್ರೇಷ್ಠ ದೊರೆಗಳಾಗಿದ್ದರು. ಸಮುದ್ರಗುಪ್ತರನ್ನು ಭಾರತದ ನೆಪೋಲಿಯನ್ ಕೂಡ ಅಂತಾರೋ. ಸಮುದ್ರಗುಪ್ತನ ನೆನಪಿಟ್ಕೋರಿ, ಸಮುದ್ರಗುಪ್ತ. ಓಕೆ, ಇದಾಗಿತ್ತ ಗುಪ್ತರ ಬಗ್ಗೆ ಸ್ವಲ್ಪ ಡೀಟೇಲ್ಸ. ಆನಂತರ ಚಂದ್ರಗುಪ್ತ 2 ಅವ ಮೋಸ್ಟ್ ಇಂಪಾರ್ಟೆಂಟ್ ಗುಪ್ತರ ಕಾಲದೊಳಗೆ. ಅದು ನೆಕ್ಸ್ಟ್ ಕ್ವಶನ್ ನಾವು ತಿಳ್ಕೊಳ್ತೇವೆ. ಈಗ ಮುಂದಿನ ಪ್ರಶ್ನೆ ಈಗ ಬಂತು ನೋಡ್ರಿ. ಎರಡನೆಯ ಚಂದ್ರಗುಪ್ತನು ಬೇರೆ ಯಾವ ಹೆಸರಿನಿಂದ ಕರೆಯಲ್ಪಡುತ್ತಿದ್ದನು? ಆನ್ಸರ್ ವಿಕ್ರಮಾದಿತ್ಯ. ಇದಕ್ಕೆ ಈ ವಿಕ್ರಮಾದಿತ್ಯ ಅನ್ನೋದು ಯಾವುದೇ ರಾಜನ ನೇಮ್ ಅಲ್ಲ, ಇದು ಬಿರುದು. ಇದನ್ನು ಇಂಪಾರ್ಟೆಂಟ್ ನೋಡ್ರಿ. ಇದು ವಿಕ್ರಮಾದಿತ್ಯ ಅನ್ನೋದು ಒಂದು ಬಿರುದು. ಇದನ್ನು ರಾಜವಂಶ ಅಂತೇಳಿ ತಿಳ್ಕೊಂಡು ಭಾಳಷ್ಟು ಜನ ಕನ್ಫ್ಯೂಸ್ ಆಕಾರು, ಬಟ್ ಇದು ಬಿರುದಾಗೈತಿ. ಓಕೆ, ಆನಂತರ ಇವು ಗುಪ್ತರ ಪ್ರಸಿದ್ಧ ದೊರೆ. ಈತನ ಕಾಲದಾಗ ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಕರಿತಿದ್ರು. ಆನಂತರ ನವರತ್ನ ಕವಿಗಳು ಕೂಡ ಈತನ ಕಾಲದೊಳಗೆ ಇದ್ದರು. ಓಕೆ, ಇದಾಗಿತ್ತು ಇದ್ರ ಬಗ್ಗೆ ಡೀಟೇಲ್ಸ. ಇದನ್ನು ಬಿಟ್ಟು ಎಕ್ಸಾಮ್ ಪಾಯಿಂಟ್ಲಿ ಏನೂ ಬರೋದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತದಲ್ಲಿ ಮೊದಲ ಪತ್ತೆಯಾದ ಹಳೆಯ ನಗರ ಯಾವುದು ಅಂತೈತಿ? ಆನ್ಸರ್ ಹರಪ್ಪ ನಗರ ಒಂದು ಪತ್ತೆ ಆಗೈತಿ, ಅತ್ಯಂತ ಹಳೆಯ. ಇದು ಎದಕ್ಕಂದ್ರೆ ಸಿಂಧು ನಾಗರಿಕತೆಗೆ ಸಿಂಧು ನಾಗರಿಕತೆಗೆ ಸಂಬಂಧಿಸಿದಂಥ ಪ್ರಶ್ನೆ. ಸಿಂಧು ನಾಗರಿಕತೆ ಒಳಗೆ ಹರಪ್ಪ ನಗರ, ಅನಂತರ ಲುತಲ ಇವೆರಡು ಫೇಮಸ್ ಆಗಿರ್ತಾವೆ. ಮೆಂಜುದಾರೋ ಇದನ್ನು ಬಿಟ್ಟರೆ ಎಕ್ಸಾಮ್ ಪಾಯಿಂಟ್ಲಿ ಯಾವ ಇಂಪಾರ್ಟೆಂಟ್ ಅಲ್ಲ. ಇದನ್ನು ಹರಪ್ಪ ನೆನಪಿಟ್ಕೋರಿ. ಅತ್ಯಂತ ಹಳೆಯ ನಗರ ಪತ್ತೆಯಾಗಿದ್ದಂತೇಳಿ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಸಿಂಧು ಕಣಿವೆ ನಾಗರಿಕತೆಯ ಒಂದು ಬಂದರು ನಗರ ಯಾವುದಪ್ಪ ಅಂದ್ರೆ ಅದು ಲೂತನನ್ನು ಬಂದರು ನಗರ ಅಂತೇಳಿ ಕರಿತಿದ್ರು. ಆನಂತರ ಇನ್ನು ಇದ್ರ ಬಗ್ಗೆ ಇನ್ನೊಂದಷ್ಟು ಸ್ವಲ್ಪ ಡೀಟೇಲ್ಸ್ ಅಂದ್ರೆ, ಸಿಂಧು ನಾಗರಿಕತೆ ಅಂದ್ರೆ ಈ ಒಂದು ನಾಗರಿಕತೆ ಒಳಗೆ ಈಗ ಪ್ರೆಸೆಂಟಾಗಿ ನೋಡೋದಾದ್ರೆ ನಾವು ಈ ಹರಪ್ಪ ಆಗಲಿ ಲೂತಲ್ ಆಗಲಿ ಆಲ್ಮೋಸ್ಟ್ ಒಂದಷ್ಟು ಪ್ಲೇಸ್ಗಳು ಪಾಕಿಸ್ತಾನದಾಗ ಕಂಡು ಬರ್ತಾವೆ. ಎಲ್ಲೇ ಪಾಕಿಸ್ತಾನವಾಗಿ ಕಂಡು ಬರ್ತಾವೆ. ಆನಂತರ ಇದ್ರೊಳಗೆ ಮಾತೃ ಪ್ರಧಾನ ಕುಟುಂಬಗಳು ಹೆಚ್ಚು ಇದ್ದು, ಮಾತೃ ಪ್ರಧಾನ ಕುಟುಂಬಗಳಿಗೆ ಹೆಚ್ಚು ಆದ್ಯತೆ ಇತ್ತು. ಆನಂತರ ಬೇರೆ ಬೇರೆ ಉದ್ಯೋಗಗಳು, ಕೃಷಿ ಎಲ್ಲ ನೋಡ್ತೇವೆ ನಾವು ಈ ಒಂದು ಸಿಂಧು ನಾಗರಿಕತೆ ಒಳಗೆ. ಮುಂದಿನ ಪ್ರಶ್ನೆ, ಬುದ್ಧನು ತನ್ನ ಮೊದಲ ಧಾರ್ಮಿಕ ಸಂದೇಶವನ್ನು ಎಲ್ಲಿ ನೀಡಿದನು ಅಂತೈತಿ? ಆನ್ಸರ್ ಸಾರಾನಾಥದಾಗ ನೀಡ್ತಾರೋ. ಇನ್ನು ಬುದ್ಧರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋದಾದ್ರೆ ನಾವು, ಮೊದಲ ಹೆಸರು ಸಿದ್ಧಾರ್ಥ, ಇದೊಂದು ಇಂಪಾರ್ಟೆಂಟ್ ಐತಿ. ಮೊದಲ ಹೆಸರು ಅಂತ ಕೇಳ್ತಾರೋ. ಆನಂತರ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಅದನ್ನು ಹೊರತುಪಡಿಸಿ ಇವ್ರ ಬಗ್ಗೆ ಕೇಳೋದಾದ್ರೆ ಲುಂಬಿನಿ ಒಳಗೆ ಜನನ ಆಕೈತಿ. ಆನಂತರ ಬುದ್ಧರ ದಾಖಲೆನ ಸ್ವಲ್ಪ ಮಟ್ಟಿಗೆ ತಿಳಿದಾದ್ರೆ ನಾವು ಇದು ಸಿದ್ಧಾರ್ಥ, ಲುಂಬಿನಿ, ತಾಯಿ ಮಾಯಾದೇವಿ ಅನ್ನೋದು ಒಂದಷ್ಟು ಎಕ್ಸಾಮಾಗಿ ನೋಡಿದ ನಾನು ಮೆನ್ಷನ್ ಇದ್ದಿದ್ದ ಬುದ್ಧರ ತಾಯಿ ಹೆಸರ. ಇದೊಂದ ಇವನು ಬಿಟ್ಟರೆ ಎಕ್ಸಾಮ್ ಪಾಯಿಂಟ್ಲಿ ಯಾವ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದಾಗಿತ್ತ ಬುದ್ಧರ ಬಗ್ಗೆ ಸ್ವಲ್ಪ ಡೀಟೇಲ್ಸ. ಆನ್ಸರ್ ಇದಕ್ಕೆ ಸಾರನಾಥ. ಇವಾಗಿದ್ದು ಇವತ್ತಿನ ಟಾಪ್ ನಾವು ನೋಡಿದಂಥ ಒಂದಷ್ಟು GK ಕ್ವಶನ್ಗಳು. ಇದಾದ್ರೆ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಡೆಫಿನೆಟಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಬೇಕಂದ್ರೆ ಡೆಫಿನೆಟಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಳ್ಳೆ ಕಂಟೆಂಟನ್ನು ನಾವು ನೀಡುವಂಥ ಪ್ರಯತ್ನ ಮಾಡ್ತೇವೆ.